ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಬ್ರೇಕ್ಫಾಸ್ಟ್ ಮಾಡಬೇಕಂತ ಯೋಚನೆ ಮಾಡ್ತಿದ್ರೆ, ಹಾಗಾದರೆ ಬನ್ನಿ ಸಿಂಪಲಾಗಿ ಕ್ವಿಕ್ಕಾಗಿ ರಾಗಿ ಶಾವಿಗೆ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಆಲ್ರೆಡಿ ಎಲ್ಲ ವೆಜಿಟೇಬಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಒಂದು ಆನಿಯನ್, ಟೊಮಾಟೊ, ಚಿಲ್ಲಿ, ಕ್ಯಾರೆಟ್, ಬೀನ್ಸ್ ಮತ್ತು ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಹುರಿದಿರುವಂಥ ಶೇಂಗಾ. ಇದಕ್ಕಿಷ್ಟೇ ಸಾಕು. ಇವಾಗ ಒಂದು ಸ್ವಲ್ಪ ಹುಣಸೆಹಣ್ಣನ್ನ ನೆನೆ ಇಟ್ಟಿದ್ದೆ. ಸೊ ನಿಮಗಿದು ಆಪ್ಷನಲ್, ಬೇಕಾದರೆ ನೀವು ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಬೋದು. ನೋಡಿ, ಇದು ರಾಗಿ ಶಾವಿಗೆ ಕರೆಕ್ಟಾಗಿ ನೋಡ್ಕೊಳ್ಳಿ, ನಾರ್ಮಲ್ ಶಾವಿಗೆ ಅಲ್ಲ ಇದು. ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ. ನಾನು ನೀರನ್ನ ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಚೆನ್ನಾಗಿ ಬಾಯ್ಲ್ ಆಗಬೇಕು ನೀರು ಬಾಯ್ಲ್ ಆದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಿ. ಆಫ್ ಮಾಡಿಬಿಟ್ಟು ಈ ಶಾವಿಗೆನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನ ಬಾಯ್ಲ್ ಮಾಡಬಾರ್ದು, ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸೋಕ್ ಮಾಡಬೇಕು ಅಷ್ಟೇ. ಕರೆಕ್ಟ್ 4 ನಿಮಿಷ ಅಷ್ಟೇ ಇದನ್ನ ಸೋಕ್ ಮಾಡಬೇಕು. ಬೇಕಾದರೆ ಮೊಬೈಲಲ್ಲಿ ಟೈಮರ್ನ ಇಟ್ಕೊಂಡ್ಬಿಡಿ. ಜಾಸ್ತಿ ಹೊತ್ತು ಇಟ್ಬಿಟ್ರೆ ಅದು ಫುಲ್ ಹಿಟ್ಟಿಟ್ಟಾಗಿಬಿಡುತ್ತೆ, ಶಾವಿಗೆ ಉಪ್ಪಿಟ್ಟು ಥರ ಆಗೋದೇ ಇಲ್ಲ. ನೋಡಿ, ಸ್ವಲ್ಪ ಉಪ್ಪು ಕೂಡ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟ್ 4 ನಿಮಿಷ ಆಯ್ತು. ಇವಾಗ ನೀರನ್ನೆಲ್ಲ ತೆಗಿತೀನಿ ನೋಡಿ. ಬಿಸಿ ಬಿಸಿ ನೀರಲ್ಲಿ ಹಾಕಿ ತೆಗಿಬೇಕಂತ ಅಷ್ಟೇ, ಮತ್ತೇನಿಲ್ಲ. ಟೈಮರ್ನ ಇಟ್ಕೊಂಡ್ಬಿಡಿ, ಜಾಸ್ತಿ ಹೊತ್ತು ಬೇಡ. ಇದು ರಾಗಿ ಶಾವಿಗೆ, ಸೊ ಅದಕ್ಕೆ ನೋಡಿ ಯಾವ ಥರ ಬಂದಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಇವಾಗ ಉದುರುದ್ರಾಗಿ ಈ ಥರ ಬಂದರೆ ಸಾಕು ನೋಡಿ. ನಮ್ಮದೆಲ್ಲಿ ಹಿಟ್ಟಿಟ್ಟಾಗಿಲ್ಲ ನೋಡಿ, ಈ ಥರ ಬರಬೇಕು. ಮತ್ತು ನೆಕ್ಸ್ಟ್ ಬನ್ನಿ, ಯಾಕೆ ತಡ ಮಾಡೋಣ, ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಒಂದು ಸ್ವಲ್ಪ ಬೇಳೆ, ಜೀರಿಗೆ, ಸಾಸಿವೆ ನಾರ್ಮಲಾಗಿ ಹಾಕೊತೀವಲ್ಲ. ನೆಕ್ಸ್ಟ್ ಎಲ್ಲ ವೆಜಿಟೇಬಲ್ನ ಕಟ್ ಮಾಡ್ಕೊಂಡಿದ್ವಿ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಅಡುಗೆ ಮಾಡಬೇಕಂದ್ರೆ ಸ್ವಲ್ಪ ಪೇಷನ್ಸ್ ಬೇಕೇ ಬೇಕು. ಒಂಚೂರು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಬೇಕು. ಪೇಷನ್ಸ್ ಇದ್ರೇ ಅಡುಗೆ ಸಖತ್ತಾಗಿ ಬರುತ್ತೆ. ಸೊ ಅದಕ್ಕೆ ನಾರ್ಮಲ್ ಶಾವಿಗೆ ಆದರೆ ಅದು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ನಾರ್ಮಲಾಗಿ ಈ ಥರ ಒಗ್ಗರಣೆ ಹಾಕೋತಾರೆ. ಬಟ್ ಇದು ರಾಗಿ ಶಾವಿಗೆ, ಇದು ಈ ಥರನೇ ಮಾಡಬೇಕು, ಅಂದ್ರೇ ಕರೆಕ್ಟಾಗಿ ಬರುತ್ತೆ. ಸೊ ಅದಕ್ಕೆ ಮತ್ತು ರಾಗಿ ಕೂಡ ನಮ್ಮ ಬಾಡಿಗೆ ತಂಪಲ್ವಾ. ನಾರ್ಮಲಾಗಿ ರಾಗಿ ಮುದ್ದೆ, ರಾಗಿ ದೋಸೆ ಈ ಥರ ಎಲ್ಲ ತಿನ್ನೋಕ್ಕಿಂತ ಇದೊಂಥರ ಡಿಫ್ರೆಂಟಾಗಿ ಮಾರ್ನಿಂಗ್ ಟಿಫನ್ ಅಥವಾ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬಹುದು. ಆಯಿತು, ಒಂದು ಸ್ವಲ್ಪ ಅರಿಶಿಣ ಕೂಡ ಹಾಕ್ಕೊಂಡು ಹುಣಸೆಹಣ್ಣು ರಸ ಹಾಕೊಳ್ಳೋಣ. ಮತ್ತು ಮೇನ್ ಇದಕ್ಕೆ ಜಾಸ್ತಿ ಮತ್ತೆ ನೀರು ಹಾಕೋದೇ ಬೇಡ. ಆ ವೆಜಿಟೇಬಲ್ ಬಾಯ್ಲ್ ಆಗಬೇಕು ಅಷ್ಟೇ. ಒಂದು ಟೀ ಕುಡಿತೀವಲ್ಲ, ಒಂದು ಹಾಫ್ ಕಪ್ ಅಷ್ಟೇ ನಾವು ನೀರು ಹಾಕೋಬೇಕು ಸಾಕು, ಜಾಸ್ತಿ ಹಾಕ್ಕೊಳ್ಬಾರ್ದು. ಆಮೇಲೆ ಶಾವಿಗೆನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಒಂದು 10 ಮಿನಿಟ್ಸ್ ಬಿಡಬೇಕು. ಚೆನ್ನಾಗಿ ಅದೂ ಎಲ್ಲ ವೆಜಿಟೇಬಲ್ ಎಲ್ಲ ಮಿಕ್ಸ್ ಆಗಬೇಕಲ್ಲ. ಸೊ ಅದಕ್ಕೆ ಮತ್ತು ಜಾಸ್ತಿ ಎಲ್ಲ ನೀವು ಮಿಕ್ಸ್ ಮಾಡಬೇಡಿ, ಈ ಥರ ಮಾಡಿಬಿಡಿ, ತಾನೇ ಎಲ್ಲ ಇದು ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು 10 ಮಿನಿಟ್ಸ್ ಬಿಟ್ಬಿಡಿ, ತಾನೇ ಬಾಯ್ಲ್ ಆಗುತ್ತೆ ಅದು. ಇದೊಂಥರ ಡೈಲಿ ಅವಲಕ್ಕಿ, ಮಂಡಕ್ಕಿ ಈ ಥರ ದೋಸೆ, ಇಡ್ಲಿ ತಿಂದಿರ್ತೀರ, ಈ ಥರ ಕೂಡ ಹೆಲ್ದಿ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟಾಗಿ ಇರುತ್ತೆ. ಡೈಲಿ ಮಾಡೋದಕ್ಕಿಂತ ಇದೊಂಥರ ಡಿಫ್ರೆಂಟಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ಹೇಳಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮತ್ತು ಒಂದು ಶೇರ್, ಕಮೆಂಟ್ ಕೂಡ ಮಾಡಿ ಇಷ್ಟ ಆದರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮಾರ್ನಿಂಗ್ ಬಿಸಿ ಬಿಸಿ ತಿಂದ್ರಂತೂ ಸಖತ್ತಾಗಿರುತ್ತೆ. ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ತಿನ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.